ಸೊ ಹೆಲೋ ಆಸ್ಪಿರೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಕರ್ನಾಟಕ ಆಸ್ಪಿರೆಂಟ್. ಸೊ ಈ ಒಂದು ಚಾನಲ್ನಲ್ಲಿ ನಿಮಗೆ ಯಾವೊಂದು ಬ್ಯಾಂಕ್ ಎಕ್ಸಾಮ್ಸ್ನ ಕುರಿತು ಸಂಪೂರ್ಣ ಮಾಹಿತಿ ಹಾಗೂ ಬ್ಯಾಂಕ್ ಎಕ್ಸಾಮ್ ಪ್ರಿಪರೇಷನ್ ಜರ್ನಿಯಲ್ಲಿ ನಾನು ಕೂಡ ನಿಮ್ಮೊಂದಿಗೆ ಭಾಗಿಯಾಗ್ತೇನೆ. ಸೊ ನಿಮಗೆ ಈ ಬ್ಯಾಂಕಿಂಗ್ ಪ್ರಿಪರೇಷನ್ನಲ್ಲಿ ಒಳ್ಳೆ ಸ್ಟ್ರಾಟಜಿ, ಒಳ್ಳೆ ಕಂಟೆಂಟ್ ಬೇಕಾದರೆ ಖಂಡಿತವಾಗಿ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಕಳೆದ 1 ವರ್ಷದಿಂದ ಬ್ಯಾಂಕಿಂಗ್ ಆಸ್ಪಿರೆಂಟ್ ಆಗಿದ್ದೇನೆ ಕರ್ನಾಟಕ ಸ್ಟೇಟ್ನಲ್ಲಿ, ಹಾಗೂ 3-4 ಪ್ರಿಲಿಮ್ಸ್ ಎಕ್ಸಾಮ್ಸ್ ಕೂಡ ಕ್ಲಿಯರ್ ಮಾಡಿದ್ದೇನೆ. ಮೇನ್ಸ್ ಒಂದು ಆಗಿಲ್ಲ, ಮೇನ್ಸ್ ಬರ್ತಿದ್ದೇನೆ ಬಟ್ ಕ್ಲಿಯರ್ ಆಗಿಲ್ಲ. ಸೊ ಈ ಒಂದು ವರ್ಷ ಹೋಪ್ಫುಲಿ ವೇಕೆನ್ಸೀಸ್ ಒಳ್ಳೆ ಇರೋದ್ರಿಂದ ನನಗೂ ಆಗುತ್ತೆ ಅಂತ ಹೋಪಲ್ಲಿ ಇದ್ದೀನಿ. ಸೊ ಬಿಗಿನರ್ಸಿಗೆ ಈ ಒಂದು ವಿಡಿಯೋದಲ್ಲಿ ಬೆಸ್ಟ್ ಟೀಚರ್ಸ್, ಸೋರ್ಸಸ್ ಹಾಗೂ ಮಾರ್ಕ್ಸ್ ಯಾವುದೆಲ್ಲ ಅಂತ ನೋಡೋಣ. ಫಸ್ಟ್ ಸಬ್ಜೆಕ್ಟಾಗಿ ನಾವು ತಗೊಳ್ಳೋದು ಇಂಗ್ಲೀಷ್. ಸೊ ಇಂಗ್ಲೀಷಿಗೆ ಯಾವೆಲ್ಲ ಸೋರ್ಸಸ್, ಯಾವೆಲ್ಲ ಟೀಚರ್ಸ್, ಯಾವೆಲ್ಲ ಮಾರ್ಕ್ಸನ್ನು ಫಾಲೋ ಮಾಡಬೇಕಂತ ನಾವು ನೋಡೋಣ. ಸೊ ಇಂಗ್ಲೀಷಿಗೆ ನಾವು ಫಸ್ಟ್ ಹೇಳೋದಾದರೆ ದ ಗಾಡೆಸ್ ಆಫ್ ಇಂಗ್ಲೀಷ್ ಅಂತಲೇ ಕರೀತಾರೆ ಬ್ಯಾಂಕಿಂಗ್ ಫೀಲ್ಡ್ನಲ್ಲಿ. ಅವರು ನಿಮಿಷಾ ಬನ್ಸಲ್ ಮ್ಯಾಮ್. ಇವರನ್ನು ನೀವು ಫಾಲೋ ಮಾಡ್ಬೋದು. ಸೊ ಇವರು ಡೈಲಿ ಎಡಿಟೋರಿಯಲ್ ಕ್ಲಾಸಸನ್ನು ಮಾಡ್ತಾರೆ. ಡೈಲಿ 8 o'clock ಇರ್ಬೋದು ಅಥವಾ 9 o'clock ಏನೋ 7 o'clock ಇದೆ ಬೆಳಿಗ್ಗೆ. ಸೊ ಬೆಳಿಗ್ಗೆ ಇವರು ಲೈವ್ ಕ್ಲಾಸಸನ್ನು ಮಾಡ್ತಾರೆ, ಎಡಿಟೋರಿಯಲ್ ಅನಾಲಿಸಿಸ್. ಹಾಗೂ ಇವ್ರದ್ದು ಪೇಯ್ಡ್ ಕ್ಲಾಸಸ್ ಕೂಡ ಇದೆ, ಪರ್ಫೆಕ್ಷನ್ ಬ್ಯಾಚ್ ಅಂತ, ಎಸ್ ಆಫೀಸರ್ ಅಂತ ಒಂದು ಆ್ಯಪ್ ಇದೆ. ಸೊ ನೀವು ಆ ಆ್ಯಪ್ನಲ್ಲಿ ಇವರ ಸಬ್ಸ್ಕ್ರಿಪ್ಷನನ್ನು ಕೂಡ ತೆಗೆದುಕೊಳ್ಬೋದು, ನಿಮಿಷಾ ಮ್ಯಾಮ್ ಅವ್ರದ್ದು ಸಬ್ಸ್ಕ್ರಿಪ್ಷನ್. ಹಾಗೆ ನೀವು ಇನ್ನೊಂದು ಟೀಚರ್ ಬಗ್ಗೆ ನೋಡೋದಾದರೆ ಅವರು ಅನುಭವ್ ಸರ್ ಅಂತ ಅಡ್ಡದಲ್ಲಿ ಇವರು ಟೀಚ್ ಮಾಡ್ತಾರೆ, ಅನುಭವ್ ಸರ್. ಸೊ ಅಡ್ಡದಲ್ಲಿ ಅನುಭವ್ ಸರ್ ಅನ್ನು ನೀವು ಇಂಗ್ಲೀಷ್ಗೆ ಫಾಲೋ ಮಾಡ್ಬೋದು. ಇವರು ಕೂಡ ಎಡಿಟೋರಿಯಲ್ ಕ್ಲಾಸಸ್ಸನ್ನು ತಗೊಳ್ತಾರೆ, ಅನುಭವ್ ಸರ್. ಸೊ ಇವೆರಡು ಫ್ಯಾಕಲ್ಟಿ ಟೀಚರ್ಸ್ಗಳು ನಮ್ಮ ಬ್ಯಾಂಕಿಂಗ್ ಫೀಲ್ಡ್ನಲ್ಲಿ ಅತ್ಯಂತ ಹೆಚ್ಚು ಹೆಸರನ್ನು ಮಾಡಿದ್ದಾರೆ. ಸೊ ಯಾರು ರಿಪೀಟರ್ಸ್ ನೋಡ್ತಿದ್ದೆ, ನೀವು ಯಾವ ಸರನ್ನು ಪ್ರಿಫರ್ ಮಾಡ್ತೀರಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನೆಕ್ಸ್ಟ್ ನಾವು ಹೇಳೋದಾದರೆ ರೀಸ್ನಿಂಗಿಗೆ ಬರೋದಾದರೆ ಅತಿ ಹೆಚ್ಚು ಎರಡು ಹೆಸರುಗಳು ಕೇಳುವುದಂದರೆ, ಒಂದು ಸೌರವ್ ಸರ್. ಇವರು ಅಡ್ಡದಲ್ಲಿ ಕಲಿಸ್ತಾರೆ, ನಾನು ಕೂಡ ಇವರಿಂದನೇ ಫಾಲೋ ಮಾಡೋದು. ಅಡ್ಡ 247 ಕಲಿಸ್ತಾರೆ ಸೌರವ್ ಸರ್. ಇವರು ಆಸಮಾಗಿ ಕಲಿಸ್ತಾರೆ, ಸೂಪರ್ವಾಗಿ ಕಲಿಸ್ತಾರೆ. ಇವ್ರದ್ದು ಕ್ಲಾಸನ್ನು ಚೆಂದ ಮಾಡಿ ಕೇಳಿದರೆ ಒಳ್ಳೆ ಒಂದು ಬೆನಿಫಿಟ್ಸ್ ನಮಗೆ ಸಿಗ್ತದೆ ಅಂತ ಹೇಳ್ಬೋದು. ನೆಕ್ಸ್ಟ್ ಇನ್ನೊಂದು ಫ್ಯಾಕಲ್ಟಿ ಅವ್ರದ್ದೇ ಆದ ಒಂದು ಮೆಥಡ್ಸ್ಗಳಿಂದ ಫೇಮಸ್ ಆಗಿರುವವರು, ಅವರೇ ಅಂಕುಶ್ ಸರ್. ಇವರು ಕೂಡ ಎಸ್ ಆಫೀಸರ್ ಆ್ಯಪ್ನಲ್ಲಿ ಕಲಿಸ್ತಾರೆ. ನಿಮಿಷಾ ಬನ್ಸಲ್ ಮ್ಯಾಮ್ ಯಾವ ಆ್ಯಪಲ್ಲಿ ಕಲಿಸ್ತಾರೆ, ಅವ್ರದ್ದೇ ಇದರಲ್ಲಿ ಅಂಕುಶ್ ಸರ್ ಕೂಡ ಕಲಿಸ್ತಾರೆ. ಹಾಗೂ ಯೂಟ್ಯೂಬ್ಗಳಲ್ಲಿ ಕೂಡ ಇವ್ರದ್ದು ಫ್ರೀ ಕಂಟೆಂಟ್ ಅವೈಲೇಬಲ್ ಇದೆ. ಅಂಕುಶ್ ಸರ್ದು ಪ್ರಿಲಿಮ್ಸ್ ಪ್ಲಸ್ ಮೇನ್ಸಿಗೆ ಇವ್ರದ್ದು ಕಂಟೆಂಟ್ ಅವೈಲೇಬಲ್ ಇದೆ. ಸೊ ನೆಕ್ಸ್ಟ್ ನಮಗೆ ಅತಿ ಹೆಚ್ಚಾಗಿ ಬೇಕಿರೋದು ಒಂದು ಸಬ್ಜೆಕ್ಟ್ ಅಂದರೆ ಅದುವೇ ಕ್ವಾಂಟ್ ಸಬ್ಜೆಕ್ಟ್, ಅಂದರೆ ಮ್ಯಾಥ್ಸ್ ಸಬ್ಜೆಕ್ಟ್. ಸೊ ಇದರಲ್ಲಿ ಯಾರಂದರೆ ಬೆಸ್ಟ್ ಟೀಚರ್ಸ್ ಯಾರಂದರೆ ನಾನು ನಿಮಗೆ ಸಜೆಸ್ಟ್ ಮಾಡೋದು ಕೌಶಿಕ್ ಮೊಹಂಟಿ ಸರ್. ಇವ್ರದ್ದೇ ಒಂದು ಚಾನಲ್ ಇದೆ, ಕರಿಯರ್ ಡಿಫೈನರ್ ಅಂತ. ಪ್ರಿಲಿಮ್ಸ್ ಬಿಗಿನರ್ಸಿಗೆ ಒಂದು ಪ್ಲೇಲಿಸ್ಟನ್ನೇ ಮಾಡಿಟ್ಟಿದ್ದಾರೆ ಇವರು. ಫುಲ್ ಕಂಪ್ಲೀಟ್ ಅರಿಥ್ಮೆಟಿಕ್ ಪ್ಲೇಲಿಸ್ಟ್. ಅದರಲ್ಲಿ ನಿಮಗೆ ಸಿಂಪ್ಲಿಫಿಕೇಷನ್, ಸ್ಪೀಡ್ ಮ್ಯಾಥ್ಸ್ ಪ್ಲಸ್ ಆಲ್ ಅರಿಥ್ಮೆಟಿಕ್ ಟಾಪಿಕ್ಸ್ ಒನ್ ಶಾಟ್ ಆಗಿ ಒಂದೊಂದು ವೀಡಿಯೋದಲ್ಲಿ ಸಿಗುತ್ತೆ. ಸೊ ಇವ್ರದ್ದು ಬೆಸ್ಟ್ ಅಂತಲೇ ಹೇಳ್ಬೋದು ಕೌಶಿಕ್ ಸರ್. ಇನ್ನೊಂದು ಸರನ್ನು ನಾನು ಸಜೆಸ್ಟ್ ಮಾಡೋದಂದರೆ ಆಶೀಶ್ ಅರೋರಾ ಸರ್. ಇವರು ಕೂಡ ಯೂಟ್ಯೂಬಲ್ಲಿ ಅವ್ರದ್ದು ಚಾನಲ್ ಇದೆ, ಆಶೀಶ್ ಅರೋರಾ ಸರ್ ಇದು. ಸೊ ಆಶೀಶ್ ಅರೋರಾ ಸರ್ ಇದು ಚಾನಲ್ನ ಹೆಸರು ಬಂದು ಸ್ಟಡಿಫೈಡ್ ಚಾನಲ್. ಕೌಶಿಕ್ ಮೊಹಂಟಿ ಸರ್ ಇದು ಕರಿಯರ್ ಡಿಫೈನರ್ ಅಂತ. ಸೊ ಆಶೀಶ್ ಅರೋರಾ ಸರ್ ಇದು ಸ್ಟಡಿಫೈಡ್ ಚಾನಲ್. ಸೊ ಇದನ್ನು ಬಿಟ್ಟು ನೀವು ಅರುಣ್ ಸರ್, ಮ್ಯಾಥ್ಸ್ ವಿತ್ ಅರುಣ್ ಸರ್ ಅನ್ನು ಕೂಡ ಫಾಲೋ ಮಾಡ್ಬೋದು. ಬಿಟ್ಟರೆ ಇನ್ನೊಂದು ಮೇನ್ಸ್ ಪ್ರಿಪರೇಷನಿಗೆ ಹರ್ಷಲ್ ಅಗರ್ವಾಲ್ ಸರ್ ಅಂತ ಇದ್ದಾರೆ. ಹರ್ಷಲ್ ಅಗರ್ವಾಲ್ ಲರ್ನಿಂಗ್ ಕ್ಯಾಪ್ಸ್ಯೂಲ್, ಇವರ ಯೂಟ್ಯೂಬ್ ಚಾನಲ್ನ ಹೆಸರು ಲರ್ನಿಂಗ್ ಕ್ಯಾಪ್ಸ್ಯೂಲ್. ಇವರ ಹೆಸರು ಕೂಡ ತುಂಬ ಸೆಲೆಕ್ಟ್ ಆದವರು ಆಸ್ಪಿರೆಂಟ್ಸ್ ನಮಗೆ ಸಜೆಸ್ಟ್ ಮಾಡ್ತಾರೆ. ಸೊ ದ 4 ಬೆಸ್ಟ್ ಟೀಚರ್ಸ್ ಫಾರ್ ಕ್ವಾಂಟ್ ಸಬ್ಜೆಕ್ಟ್ ಬ್ಯಾಂಕಿಂಗ್ನಲ್ಲಿ 4 ಬೆಸ್ಟ್ ಟೀಚರ್ಸ್ ಯಾರಂದರೆ, ಫಸ್ಟ್ ಈಸ್ ಕೌಶಿಕ್ ಮೊಹಂಟಿ ಸರ್, ಆಶೀಶ್ ಅರೋರಾ ಸರ್, ಆ್ಯಂಡ್ ಅರುಣ್ ಸರ್ ಆ್ಯಂಡ್ ಹರ್ಷಲ್ ಅಗರ್ವಾಲ್ ಸರ್.
ರಿಪೀಟರ್ಸ್ ಯಾರಾದರೂ ಇದ್ದರೆ ನೀವು ಯಾರಿಂದ ಕಲಿತಿದ್ದೀರಿ ಅಂತ ನೀವು ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ನೆಕ್ಸ್ಟ್ ಒನ್ ಕರೆಂಟ್ ಅಫೇರ್ಸ್ ಆ್ಯಂಡ್ ಸಿ ಎ, ಅಂದರೆ ಜನರಲ್ ಅವೇರ್ನೆಸ್ ಮತ್ತು ಕರೆಂಟ್ ಅಫೇರ್ಸ್. ಸೊ ಇದಕ್ಕೆ ಯಾರು ಫ್ಯಾಕಲ್ಟಿ ಬ್ಯಾಂಕಿಂಗ್ ಫೀಲ್ಡಲ್ಲಿ ಅಂತ ನಾವು ನೋಡಿದರೆ, ಫಸ್ಟ್ ಒನ್ ಆಗಿ ನಾವು ಫ್ರೀಯಾಗಿ ಕಂಟೆಂಟ್ ಕೊಡೋರು, ಡೈಲಿ 7 o'clock ಕ್ಲಾಸ್ ಮಾಡ್ತಾರೆ. ಆಶೀಶ್ ಗೌತಮ್ ಸರ್, ಅಡ್ಡದ್ದು ಆಶೀಶ್ ಗೌತಮ್ ಸರ್, ಇವರು ಒಳ್ಳೆ ಕಲಿಸ್ತಾರೆ. ನಾನು ಇವರನ್ನೇ ಫಾಲೋ ಮಾಡ್ತೀನಿ. ಸೊ ಅವರು ಅಡ್ಡ ಆ್ಯಪಲ್ಲಿ ಕೂಡ ಮಾಡ್ತಾರೆ, ಇದರಲ್ಲೂ ಕೂಡ ಮಾಡ್ತಾರೆ. ಸೊ ಯಾವೆಲ್ಲ ಪ್ಲ್ಯಾಟ್ಫಾರ್ಮಲ್ಲಿ ಒಂದೇ ಸಬ್ಸ್ಕ್ರಿಪ್ಷನಲ್ಲಿ ನೀವು ತೆಗೆದುಕೊಳ್ಬೋದು, ಒಂದೇ ಸಬ್ಸ್ಕ್ರಿಪ್ಷನಲ್ಲಿ 4 ಕೂಡ ನೀವು ತೆಗೆದುಕೊಳ್ಬೋದು ಅಂತ ಆಮೇಲೆ ಡಿಸ್ಕಸ್ ಮಾಡುವ. ಈಗ ನಾನು ಇಂಡಿವಿಜುವಲ್ ಆಗಿ ಯೂಟ್ಯೂಬಲ್ಲಿ ನೋಡೋದಾದರೆ ಯಾವ ರೀತಿ ನೋಡಬೇಕಂತ ನಾನು ಹೇಳಲಿಕ್ಕೆ ಟ್ರೈ ಮಾಡ್ತಿದ್ದೀನಿ. ಸೊ ಫಸ್ಟ್ ಒನ್ ಆಶೀಶ್ ಗೌತಮ್ ಸರ್ ಹೇಳಿದ್ದೇನೆ, ಅಡ್ಡದಲ್ಲಿ ಕಲಿಸ್ತಾರೆ. ಡೈಲಿ ಬೆಳಿಗ್ಗೆ 7 o'clock ಕ್ಲಾಸಸ್ ಮಾಡ್ತಾರೆ, ಹಾಗೂ ಅದನ್ನು ಟೆಲಿಗ್ರಾಮಲ್ಲಿ PDF ಕೂಡ ಪ್ರೊವೈಡ್ ಮಾಡ್ತಾರೆ. ಸೆಕೆಂಡ್ ಒನ್ ಯಾರಂದರೆ ಕಪಿಲ್ ಕಟ್ಪಾಲ್ ಸರ್ ಅಂತ, ಇವರು ಲರ್ನಿಂಗ್ ನೀತಿ ಅಂತ ಒಂದು ಚಾನಲ್ ಇದೆ, ಅದರಲ್ಲಿ ಇವರು ಕ್ಲಾಸಸನ್ನು ಮಾಡ್ತಾರೆ. ಅವ್ರದ್ದು ಸಬ್ಸ್ಕ್ರಿಪ್ಷನ್ ಕ್ಲಾಸಸ್ ಕೂಡ ಇದೆ, ಪೇಯ್ಡ್ ಕ್ಲಾಸಸ್ ಕೂಡ ಇದೆ. ಸೊ ಇವರೆರಡು. ಇನ್ನೊಂದು ಖುಷ್ ಸರ್ ಅಂತ, ಇವರು ಕೂಡ ಫೇಮಸ್ ಆಗಿದ್ದಾರೆ ಬ್ಯಾಂಕಿಂಗ್ ಫೀಲ್ಡಲ್ಲಿ. ಇವರು ಎಸ್ ಆಫೀಸರಲ್ಲಿ ಇವರು ಕಲಿಸ್ತಾರೆ. ಸೊ 3 ಜನ ಫ್ಯಾಕಲ್ಟಿ ಹೆಸರನ್ನು ಸಜೆಸ್ಟ್ ಮಾಡಿದ್ದೀನಿ. ಒಂದು ಆಶೀಶ್ ಗೌತಮ್ ಸರ್, ಇನ್ನು ಕಪಿಲ್ ಕಟ್ಪಾಲ್ ಸರ್, ಇನ್ನೊಂದು ಖುಷ್ ಸರ್. ಇವರು 3 ಜನ ಬ್ಯಾಂಕಿಂಗ್ ಫೀಲ್ಡ್ನಲ್ಲಿ ತುಂಬ ಒಂದು ಹೆಸರನ್ನು ಮಾಡಿದ್ದಾರೆ ಅಂತ ಹೇಳ್ಬೋದು. ನೆಕ್ಸ್ಟ್, ಈಗ ಓವರಾಲ್ ಆಗಿ ನೀವು ಒಂದೇ ಸಬ್ಸ್ಕ್ರಿಪ್ಷನ್ ತೊಗೊಳ್ತೀನಿ, ಯಾರ್ದು ಯೂಟ್ಯೂಬ್ ಕ್ಲಾಸಸ್ಸು ಬೇಡ, ಯಾರ್ದು ಸಪ್ರೇಟಾಗಿ ಸಬ್ಸ್ಕ್ರಿಪ್ಷನ್ ಬೇಡ, ಒಂದೇ ಸಬ್ಸ್ಕ್ರಿಪ್ಷನ್ ಅಲ್ಲಿ ನೀವು ತಗೊಳ್ತೀನಿ ಅಂತ ನೀವು ಕೇಳೋದಾದರೆ ನನ್ನ ಹತ್ರ, ನಾನು ಸಜೆಸ್ಟ್ ಮಾಡೋದು 2 ಪ್ಲ್ಯಾಟ್ಫಾರ್ಮ್ಸ್. ನಿಮಗೆ ಓವರಾಲ್ ಆಗಿ ನೀವು ಒಂದರಲ್ಲೇ ಆಗಬೇಕು ನಿಮಗೆ ಅಂತ ಇದ್ದರೆ ನಾನು ಸಜೆಸ್ಟ್ ಮಾಡೋದು, ಫಸ್ಟ್ ಒನ್ ಎಸ್ ಆಫೀಸರಲ್ಲಿ ನಿಮಗೆ 4 ಬೆಸ್ಟ್ ಫ್ಯಾಕಲ್ಟೀಸ್ ಇದ್ದಾರೆ. ಅಂಕುಶ್ ಲಾಂಬಾ ಸರ್, ಆಶೀಶ್ ಅರೋರಾ ಸರ್, ನಿಮಿಷಾ ಬನ್ಸಲ್ ಮ್ಯಾಮ್ ಮತ್ತು ಕುಶ್ ಸರ್ ಇದ್ದಾರೆ. ಸೊ ನೀವು ಒಂದು ಸಬ್ಸ್ಕ್ರಿಪ್ಷನಲ್ಲಿ ಎಲ್ಲನೂ ಬೇಕು ನಿಮಗೆ ಅಂದರೆ ಕ್ವಾಲಿಟಿ ಕಂಟೆಂಟ್, ಎಸ್ ಆಫೀಸರ್ ಸಬ್ಸ್ಕ್ರಿಪ್ಷನಿಗೆ ಹೋಗ್ಬೋದು. ಅಥವಾ ನಿಮಗೆ ಅದು ಬೇಡ, ಇನ್ನೂ ವೆರೈಟಿ ಆಗಿ ಬೇಕು, ತುಂಬ ಫ್ಯಾಕಲ್ಟೀಸ್ ಬೇಕು, ಅದರಲ್ಲಿ ಫೇಮಸ್ ಫ್ಯಾಕಲ್ಟೀಸ್ ಇದ್ದರೆ ತುಂಬ ಬ್ಯಾಚಸ್ಗಳು ಬೇಕಂದರೆ ನೀವು ಅಡ್ಡ 247 ಅವ್ರದ್ದು ಬ್ಯಾಂಕಿಂಗ್ ಮೆಹಾ ಪ್ಯಾಕ್ ಸಬ್ಸ್ಕ್ರಿಪ್ಷನ್ ಕೂಡ ತಗೋಬೋದು. ಸೊ ಅದರಲ್ಲಿ ನಿಮಗೆ ವೆರೈಟಿಯಾಗಿ ಬ್ಯಾಚಸ್ಗಳಿದೆ, ವೆರೈಟಿ ಟೀಚರ್ಸ್ಗಳಿದ್ದಾರೆ, ತುಂಬ ಒಂದು ಫ್ಯಾಕಲ್ಟಿಗಳಿದ್ದಾರೆ, ಹಾಗೂ ಕ್ವಾಲಿಟಿ ಫ್ಯಾಕಲ್ಟಿ ಕೂಡ ಇದ್ದಾರೆ. ಸೊ ಇದೆರಡು ಪ್ಲ್ಯಾಟ್ಫಾರ್ಮನ್ನು ನಾನು ನಿಮಗೆ ಸಜೆಸ್ಟ್ ಮಾಡ್ತೀನಿ. ನೆಕ್ಸ್ಟ್ ನಾವು ಬರೋದಾದರೆ ಬ್ಯಾಂಕಿಂಗ್ ಫೀಲ್ಡಲ್ಲಿ ಮೋಸ್ಟ್ಲಿ ಬೇಕಾಗಿರೋದೇ ಒಂದು ಮಾರ್ಕ್ಸ್ ಅಂತ ಹೇಳ್ಬೋದು. ಸೊ ಮಾರ್ಕ್ಸ್ನಲ್ಲಿ ನೀವು ಯಾವುದು ಪ್ಲ್ಯಾಟ್ಫಾರ್ಮನ್ನು ಫಾಲೋ ಮಾಡ್ಬೋದು ಅಂದರೆ, ಫಸ್ಟ್ ಒನ್ ಫಾರ್ ಅ ಬಿಗಿನರ್ ನಾನು ಸಜೆಸ್ಟ್ ಮಾಡೋದು ಟೆಕ್ಸ್ಟ್ ಬುಕ್. ಸೆಕೆಂಡ್ ಒನ್ ಗೈಡ್ಲಿ. ಪ್ಲ್ಯಾಟ್ಫಾರ್ಮ್ನ ಆ್ಯಪ್ಸ್ ಮಾರ್ಕ್ಗಳನ್ನು ನೀವು ತೆಗೆದುಕೊಳ್ಬೋದು. ಗೈಡ್ಲಿ ಜಸ್ಟ್ 175 ರುಪೀಸಿಗೆ ನಿಮಗೆ 6 ಮಂತ್ ಸಬ್ಸ್ಕ್ರಿಪ್ಷನ್ ಸಿಗ್ತದೆ. ಟೆಕ್ಸ್ಟ್ ಬುಕ್ ಅರೌಂಡ್ 400 to 500 ಸಬ್ಸ್ಕ್ರಿಪ್ಷನ್, ನಿಮಗೆ 1 ಇಯರ್ದು ಸಬ್ಸ್ಕ್ರಿಪ್ಷನ್ ಸಿಗ್ತದೆ. ಸೊ ನೀವು ಬ್ಯಾಂಕಿಂಗ್ ಎಕ್ಸಾಮ್ಸ್ಗಳನ್ನು ಕ್ಲಿಯರ್ ಮಾಡ್ತೀನಿ ಅಂದರೆ ನೀವು ಮಾರ್ಕ್ಗಳನ್ನು ಬರೆಯೋದು ನೆಸಸರಿ. ಬಿಫೋರ್ ರಿಯಲ್ ಎಕ್ಸಾಮ್ ನೀವು ಅಟ್ಲೀಸ್ಟ್ ಒಂದು 20 to 30 ಮಾರ್ಕ್ಸನ್ನು ಬರೆದ್ರೆ ಮಾತ್ರ ನೀವು ಎಕ್ಸಾಮ್ ಲೆವೆಲಿಗೆ, ಆ ಸ್ಪೀಡಿಗೆ ನೀವು ಸೆಟ್ ಆಗಲಿಕ್ಕೆ ಸಾಧ್ಯ. ಸೊ ಕಾಂಪಿಟೇಷನ್ ಜಾಸ್ತಿ ಆಗ್ತಾಯಿದೆ, ಅದರ್ ಸ್ಟೇಟ್ ಕ್ಯಾಂಡಿಡೇಟ್ಸ್ ಕೂಡ ಅಪ್ಲೈ ಮಾಡ್ತಿದ್ದಾರೆ ನಮ್ಮ ಸ್ಟೇಟಿಗೆ. ಸೊ ನೀವು ಮಾರ್ಕ್ಸ್ ಬರೆಯೋದು ತುಂಬ ನೆಸಸರಿ ಆಗಿದೆ. ಸೊ ನೀವು ಒಂದು ಮಾರ್ಕನ್ನು ಪರ್ಚೇಸ್ ಮಾಡೋದು ತುಂಬ ನೆಸಸರಿ. ಯಾಕಂದರೆ ನೀವು ಬೇಕಾದರೆ ಯೂಟ್ಯೂಬಿಂದ ಕಲೀರಿ, ಸರ್ಸ್ಗಳ ಕ್ಲಾಸಸನ್ನು ಯೂಟ್ಯೂಬಿಂದ ಕೇಳಿ, ಬಟ್ ಮಾರ್ಕ್ಸ್ ಬರೆಯುವುದು ಅದು ತುಂಬ ನೆಸಸರಿ ಆಗಿರ್ತದೆ. ಸೊ ನೀವು ಟಿಪಿಕಲ್ ಸೀರಿಯಸ್ ಆಸ್ಪಿರೆಂಟ್ ಆಗಿದ್ದರೆ ನೀವು ಒಂದು ಮಾರ್ಕನ್ನು ಪರ್ಚೇಸ್ ಮಾಡಿ. ನಾನಂತೂ 2 ಮಾರ್ಕನ್ನು ಪರ್ಚೇಸ್ ಮಾಡಿಟ್ಟಿದ್ದೀನಿ. ಬಟ್ ಸಜೆಸ್ಟಿಂಗ್ ಯು ಟು ಟೇಕ್ 1 ಮಾರ್ಕ್, ದ್ಯಾಟ್ ಈಸ್ ಗೈಡ್ಲಿ ಆರ್ ಟೆಕ್ಸ್ಟ್ ಬುಕ್. ಆರ್ ನೀವು ಸ್ಮಾರ್ಟ್ ಕೀಡಾ ಅಥವಾ ಆಲಿವ್ ಬೋರ್ಡಿಗೆ ಕೂಡ ಹೋಗ್ಬೋದು. ಆಲಿವ್ ಬೋರ್ಡ್ ಮತ್ತು ಸ್ಮಾರ್ಟ್ ಕೀಡಾ ಮೇನ್ಸ್ ಪ್ರಿಪರೇಷನ್ಗೆ ತುಂಬ ಹೈ ಲೆವೆಲ್ ಕಂಟೆಂಟನ್ನು ಕೊಡ್ತದೆ ಅಂತ ತುಂಬ ಆಸ್ಪಿರೆಂಟ್ಸ್ ಕಂಪ್ಲೇಂಟ್ಸ್ ಇದೆ. ಸೊ ಗೈಡ್ಲಿ ಮತ್ತು ಟೆಕ್ಸ್ಟ್ ಬುಕ್ ರಿಯಲ್ ಎಕ್ಸಾಮ್ ಲೆವೆಲ್ ಆರ್ ಜಸ್ಟ್ ಅಬೌವ್ ದ ಎಕ್ಸಾಮ್ ಲೆವೆಲ್ ಇರ್ತದೆ. ಸೊ ಐ ಸಜೆಸ್ಟ್ ಯು ಟು ಬೈ ಟೆಕ್ಸ್ಟ್ ಬುಕ್ ಆ್ಯಂಡ್ ಗೈಡ್ಲಿ ಮಾರ್ಕ್ಸ್. ಸೊ ಇಲ್ಲಿಗೆ ಈ ಒಂದು ವಿಡಿಯೋವನ್ನು ಮುಗಿಸ್ತಾ ಇದ್ದೇವೆ. ಮುಂದಿನ ವಿಡಿಯೋದಲ್ಲಿ ಏನಾದರೂ ನಿಮಗೆ ಸ್ಟ್ರಾಟಜಿ ವಿಡಿಯೋಗಳು ಬೇಕಿದ್ದರೆ ಅಥವಾ ಕಟ್ ಆಫ್ ಪ್ರಿಡಿಕ್ಷನ್ಗಳು ಬೇಕಿದ್ದರೆ ಈ ಒಂದು ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡ್ಕೋಬೋದು. ಹಾಗೆ ನಿಮಗೆ ಏನಾದರೂ ಸಜೆಷನ್ಸ್ ಇದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ದಯವಿಟ್ಟು ತಿಳಿಸಿ. ಹಾಗೂ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಕನ್ನಡದಲ್ಲಿ ಒಂದು ಆಸ್ಪಿರೆಂಟ್ ಒಂದು ಮೋಟಿವೇಶನನ್ನು ಅಥವಾ ಒಂದು ಸ್ಟ್ರಾಟಜಿ ವಿಡಿಯೋಗಳನ್ನು ಕೊಡುವಂಥ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಧನ್ಯವಾದಗಳು.